ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಅದು ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾಡಿದ್ದು ಸದನ ಕೂಡ ಪ್ರಾರಂಭ ಆಗ್ತದೆ, ಅಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಅಲ್ಲಿ ನಮ್ಮ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ಪಾದಯಾತ್ರೆ ಬೆಂಬಲವನ್ನು ಕೂಡ ನಾವು ನೀಡಿದ್ದೇವೆ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಈ ಹೋರಾಟ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರೈತರು, ಬಿಡದಿ ಭಾಗದ ರೈತರು. ಆ ರೈತರನ್ನು ಹೋರಾಟವನ್ನು ಮಾಡ್ತಾಯಿದ್ರು. ಅವ್ರ ಮೇಲೆ ಹೆದರಿಸಿ ಬೆದರಿಸಿ ಇವತ್ತು ಅವರಿಂದ ಬಲವಂತವಾಗಿ ಇವತ್ತು ಜಮೀನನ್ನು ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಒತ್ತಾಯಪೂರ್ವಕವಾಗಿ ರೈತರನ್ನು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಕಳೆದ ಒಂದು ವಾರದಿಂದ ಬೇರೆ ಬೇರೆ ರೀತಿ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ರೀತಿ ಮಾಡ್ದೇ ಇವತ್ತು ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕಾಗ್ತದೆ. ರೈತರ ಹೋರಾಟ ಏನು ಪ್ರಾರಂಭ ಆಗಿದೆ, ಭಾರತೀಯ ಜನತಾ ಪಾರ್ಟಿ JDS ಕೂಡ ನಾವು ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿದ್ದೇವೆ. ಸದನದ ಒಳಗಡೆನೂ ಕೂಡ ಅದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಪೋಕ್ಸೋ ಕೇಸ್ ಆಗುತ್ತೆ, ಯಾರನ್ನೋ ಪ್ರೀತಿ ಮಾಡಿ ಹೋಗ್ಬಿಡ್ತಾರೆ. ಬಾಲ್ಯ ವಿವಾಹಗಳು ಇನ್ನೂ ದಾವಣಗೆರೆ ಅಕ್ಕಪಕ್ಕದ ಊರುಗಳಲ್ಲಿ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಲೇಖನಿ ಆಗಲಿ, ಹೆಣ್ಣು ಮಕ್ಕಳು ಬೇಡ ಅಂತ ಗೊತ್ತಿಲ್ಲದೆ ತಾಯಿಯನ್ನ ಕರ್ಕೊಂಡೋಗಿ ಆ ಹೊಟ್ಟೆಲಿರುವಂತ ಏನೂ ಕಾಣದೇ ಇರುವಂತ ಹೆಣ್ಣು ಮಗಳನ್ನ ಅಲ್ಲೇ ಅಬಾರ್ಷನ್ ಮಾಡಿ ಅಲ್ಲೇ ಸಾಯಿಸಿರುವಂತ ಈ ಒಂದು ಸಮಾಜ ಕೊನೆಯಾಗಲಿ. ನಿಮ್ಮ ಲೇಖನಿಗೆ ಆ ಶಕ್ತಿ ಬರಲಿ, ಆ ಕ್ರಾಂತಿಯ ಶಕ್ತಿ ಬರಲಿ ಅಂತ ಹೇಳಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ವಲ್ಪ ತಡವಾಗಿದೆ ಅನಿಸ್ತಾ ಇದೆ. ಆದರೂ ಕೂಡ 2 ದಿನಗಳ ಕಾಲ ಸತತವಾಗಿ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮ. ಒಂದು ದಿನ ಬೆಳಗ್ಗೆ ಒಂದು ಕಾರ್ಯಕ್ರಮ ಮಾಡಿರ್ಬೋದು, ಆದರೆ ಸತತವಾಗಿ 2 ದಿನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ದಾವಣಗೆರೆ ಪ್ರಪ್ರಥಮ. ಅದರ ಕೀರ್ತಿ ಈ ಎಲ್ಲ ವ್ಯವಸ್ಥಾಪಕರಿಗೆ ಅಕ್ಕ ರಾಜಯೋಗಿನಿ ಬ್ರಹ್ಮಕುಮಾರಿ ವಿರಾಜಿ ಅಕ್ಕರವರ ತಂಡಕ್ಕೆ ಸಲ್ಲಿಸ್ತದೆ. ಶರಣರು ಮತ್ತು ಅಕ್ಕ ಮಹಾದೇವಿಯವರ ಉದಯವಾಯಿತು. ಅನೇಕ ಶರಣರು ಮಹಿಳೆಯರಿಗೆ ಸಮಾನತೆಯ ಒಂದು ಅಧಿಕಾರವನ್ನು ಕೊಟ್ಟರು. ಸಾಹಿತ್ಯ ಬರೀಲಿಕ್ಕೆ, ಕವನಗಳನ್ನು ಬರೀಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಅಕ್ಕ ಮಹಾದೇವಿಯವರು ಅನೇಕ ತಮ್ಮ ವಚನಗಳಲ್ಲಿ ಕೇವಲ ವೈರಾಗಿಯಾಗಿ ಹೋಗುವಂಥದ್ದು ಮಾತ್ರ ಅಲ್ಲ, ಗೃಹಸ್ಥ ಸಂಸಾರದಲ್ಲಿ ಇರುವಂತಹ ಎಲ್ಲ ಜನರಿಗೆ ಮಾರ್ಗದರ್ಶನ ನೀಡಿದರು.